ನಮಸ್ಕಾರ ರೀ ಎಲ್ಲರಿಗೂ. ನಮ್ಮ ಪಾಕ ಸಂಗಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಇವತ್ತು ಗಣೇಶನಿಗೆ ಪ್ರಿಯವಾದ ಮೋದಕನ ಹಗುರವಾಗಿ ಗರಿಗರಿಯಾಗಿ ಸ್ವಲ್ಪನೂ ಮೈದಾ ಹಿಟ್ಟು ಬಳಸ್ದ ಸುಲಭವಾಗಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಮೊದಲಿಗೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೋಬೇಕು. 1 ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಚಿರೋಟೆ ರವಾನ ಹಾಕೋಬೇಕು. ಇದಕ್ಕೆ 1/4 ಚಮಚದಷ್ಟು ಉಪ್ಪನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿರೋಟೆ ರವೆ ಇರಲಿಲ್ಲ ಅಂದ್ರೆ ಬಾಂಬೆ ರವೆ ಅಥವಾ ಮೀಡಿಯಮ್ ರವಾನ ಮಿಕ್ಸರಲ್ಲಿ ಹಾಕ್ಕೊಂಡು ಪುಡಿ ಮಾಡಿ ಬಳಸ್ಕೋಬಹುದು. ಇದಕ್ಕೆ ಈಗ 1.5 ಟೇಬಲ್ ಸ್ಪೂನಷ್ಟು ಕಾಯಿಸಿರೋ ತುಪ್ಪನ ಹಾಕೋಬೇಕು. ತುಪ್ಪದ ಬದಲಿಗೆ ನೀವು ಅದೇ ಪ್ರಮಾಣದ ಕಾಯಿಸಿರೋ ಎಣ್ಣೆನ ಹಾಕೋಬಹುದು. ಅದರ ತುಪ್ಪ ಹಾಕಿದರೆ ಹೆಚ್ಚು ಹಗುರವಾಗಿ ಬರ್ತಾವು. ತುಪ್ಪ ಹಿಟ್ಟಿನ ಎಲ್ಲ ಭಾಗಕ್ಕೂ ಹತ್ತೋ ಹಂಗೆ ತಿಕ್ಕಿ ಕಲಿಸ್ಕೋಬೇಕು. ನೋಡ್ರಿ, ಇಲ್ಲೇ ಕೈಯಲ್ಲಿ ಹಿಟ್ಟನ್ನು ಮುಟ್ಟಿಗೆ ಮಾಡಿ ಹಿಡಿದಾಗ ಈ ರೀತಿ ಮುದ್ದೆಯಾಗಿ ಕೂಡಬೇಕು. ಅಂದರೆ ನಾವು ಹಾಕಿರೋ ಸಾಟಿ ಪ್ರಮಾಣ ಸರಿಯಾಗಿದೆ ಅಂತ ಅರ್ಥ. ಇದಕ್ಕೆ ಈಗ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕು. ಹಿಟ್ಟನ್ನು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಬಹಳ ಗಟ್ಟಿನೂ ಅಲ್ಲ, ಬಹಳ ಮೃದುವಾಗಿನೂ ಅಲ್ಲ. ನಾವು ರವೆ ಬಳಸಿರೋದ್ರಿಂದ ಹಿಟ್ಟು ನೆನೆದಾದ್ಮೇಲೆ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗಿ ಆಗ್ತದೆ. ನೋಡ್ರಿ, ಇಲ್ಲಿ ತೋರಿಸಿರೋ ಥರ ಹಿಟ್ಟು ಈ ಹದಕ್ಕಿರಲಿ. ಈಗ ಇದನ್ನು ಮುಚ್ಚಿಟ್ಟು ಮಿನಿಮಮ್ ಅರ್ಧ ಗಂಟೆವರೆಗೂ ನೆನೆಲಿಕ್ಕೆ ಇಡಬೇಕು. ಈಗ ಅದಕ್ಕೆ ಬೇಕಾಗಿರೋ ಹೂರಣನ ರೆಡಿ ಮಾಡ್ಕೊಳ್ಳೋಣ. ಒಂದು ದಪ್ಪ ತಳ ಇರೋ ಪಾತ್ರೆನ ಬಿಸಿಗೆ ಇಟ್ಕೊಂಡು ಅದರಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ. ನಂತರ ಅದಕ್ಕೆ 2 ಟೀ ಸ್ಪೂನಷ್ಟು ಕಸಕಸೆನ ಹಾಕ್ಕೊಂಡು ಅರ್ಧ ನಿಮಿಷದವರೆಗೂ ಹುರ್ಕೋಬೇಕು. ಕಸಕಸೆನ ಸರಿಯಾಗಿ ಹುರಿದಾದ್ಮೇಲೆ ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬರ್ತಾವು. ಆವಾಗ ಇದಕ್ಕೆ 2 ಕಪ್ಪಷ್ಟು ಹೆರ್ದಿರೋ ಹಸಿ ಕೊಬ್ಬರಿನ ಮಿಕ್ಸರಲ್ಲಿ ನೀರು ಹಾಕ್ತೇನೆ 2-3 ಸುತ್ತು ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ಕೋಬೇಕು. ಕೊಬ್ಬರಿನ ಮಿಕ್ಸರ್ ಒಳಗಡೆ ಹಾಕ್ದಾನ ಹಂಗನ ಡೈರೆಕ್ಟಾಗಿನೂ ಸೇರಿಸ್ಕೋಬಹುದು. ಆದರೆ ಮಿಕ್ಸರ್ ಒಳಗಡೆ ಹಾಕೋದ್ರಿಂದ ಹೂರ್ಣ ಬಾಯಿ ಒಳಗಡೆ ಇಟ್ಟರೆ ಕರಗೋ ಹಂಗೆ ಮೃದುವಾಗಿ ಆಗ್ತದೆ. ಕೊಬ್ಬರಿನ 1 ನಿಮಿಷದವರೆಗೂ ತುಪ್ಪದಲ್ಲಿ ಹುರಿದಾದ್ಮೇಲೆ 2 ಕಪ್ಪಷ್ಟು ಕೊಬ್ಬರಿಗೆ 1 ಕಪ್ಪಷ್ಟು ಪುಡಿ ಬೆಲ್ಲನ ಸೇರಿಸ್ಕೊಳ್ಳೋಣ. ಹೆಚ್ಚು ಸಿಹಿ ಬೇಕಂದ್ರೆ 1.5 ಕಪ್ಪಷ್ಟು ಸೇರಿಸ್ಕೋಬಹುದು. ಬೆಲ್ಲ ಸ್ವಲ್ಪ ಹೊತ್ತಿಗೆ ಕರಗಿ ಇದ್ರ ಜೊತೆ ಮಿಕ್ಸ್ ಆಗಿ ಸ್ವಲ್ಪ ನೀರಾಗಿ ಆಗ್ತದ. ನೋಡ್ರಿ, ಇಲ್ಲೇ ತೋರಿಸಿರೋ ರೀತಿ ಮತ್ತೆ ಸ್ವಲ್ಪ ಹೊತ್ತಿಗೆ ಗಟ್ಟಿ ಆಗ್ತಾ ಬರ್ತದ. ಹೂರಣ ಬೇಗ ತಳ ಹತ್ತೋದ್ರಿಂದ ನಾವು ಈ ರೀತಿ ಕೈಯಾಡಿಸೋದನ್ನು ಬಿಡಬಾರ್ದು. ನೋಡ್ರಿ, ಇಲ್ಲೇ ಸುಲಭವಾಗಿ ಉಂಡೆ ಕಟ್ಟೋ ಅಷ್ಟು ಹೂರಣ ಗಟ್ಟಿ ಆಗ್ಯದ. ಆಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಯಾಲಕ್ಕಿ ಪೌಡರ್ನ ಹಾಕಿ ಇನ್ನೊಂದ್ಸರಿ ಸರಿಯಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಬಂದ್ ಮಾಡ್ಕೊಳ್ಳೋಣ. ನೋಡ್ರಿ, ಇಲ್ಲೇ 5-6 ನಿಮಿಷದೊಳಗೆ ಪರ್ಫೆಕ್ಟ್ ಆಗಿರೋ ಹೂರಣ ರೆಡಿ. ಈಗ ಹಿಟ್ಟನ್ನು ಅರ್ಧ ಗಂಟೆ ಅಷ್ಟು ನೆನೆದದ. ಈಗ ಇದನ್ನು ಸುಮಾರು 1 ನಿಮಿಷದವರೆಗೂ ಸರಿಯಾಗಿ ನಾದ್ಕೊಳ್ಳೋಣ. ಹಿಟ್ಟನ್ನು ಚೆಂದಾಗಿ ನಾದ್ಕೊಳ್ಳೋದ್ರಿಂದ ಮೋದಕ ಸೀಳಂಗಿಲ್ಲ. ಇದರಲ್ಲೀಗ ಸ್ವಲ್ಪ ಭಾಗನ ತಗೊಂಡು ಉರುಳೆ ಮಾಡಿ ದೊಡ್ಡದಾಗಿ ಚಪಾತಿ ಥರ ಲಟ್ಟಿಸ್ಕೋಬೇಕು. ಸಣ್ಣ ಉರುಳೆ ಹಾಕ್ಕೊಂಡು ಒಂದೊಂದೇ ಪೂರಿ ಥರ ಮಾಡಿ ಮೋದಕ ಮಾಡ್ಕೋಬೋದು. ಆದರೆ ಅದು ಟೈಮ್ ಬಹಳ ಹಿಡಿತದ. ಈ ರೀತಿ ಮಾಡೋದ್ರಿಂದ ಸುಲಭವಾಗಿ ಒಂದೇ ಸರಿಗೆ ಜಾಸ್ತಿ ಮಾಡ್ಕೋಬಹುದು. ಈಗ ನಿಮಗೆ ಬೇಕಾಗಿರೋ ಸೈಜ್ನ ಡಬ್ಬಿ ಮುಚ್ಚಳ ತಗೊಂಡು ಇದ್ರ ಮೇಲೆ ಒತ್ತುತ್ತಾ ಹೋಗಬೇಕು. ಈ ಮೋದಕನ ನಾವು 15 ದಿನದವರೆಗೂ ಇಟ್ಕೊಂಡು ಬಳಸ್ಕೋಬಹುದು. ಉಳಿದಿರೋ ಎಕ್ಸ್ಟ್ರಾ ಭಾಗನ ವಾಪಸ್ ಹಿಟ್ಟಿಗೆ ಸೇರಿಸಿ ಇನ್ನೊಂದ್ಸತಿ ನಾದಿ ಮತ್ತೆ ಬಳಸ್ಕೋಬಹುದು. ಮಾಡೋದ್ರಿಂದ ಎಲ್ಲ ಮೋದಕಗಳು ಬೇಗನೂ ಆಗ್ತವು, ಜೊತೆಗೆ ಒಂದೇ ಸೈಜಿನ ಇರ್ತಾವು. ಈಗ ಅದರಲ್ಲಿ 1 ಹಾಳೆನ ತಗೊಂಡು 1 ಟೀ ಸ್ಪೂನಷ್ಟು ಹೂರಣನ ಹಾಕ್ಕೊಳ್ಳೋಣ. ಮೋದಕ ಬಿಚ್ಚದೇ ಇರೋ ಥರ ಗಟ್ಟಿಯಾಗಿ ಅಂಟುಕೊಳ್ಳಿಕ್ಕೆ ಅಂಚಲ್ಲಿ ಒಂದು ಸ್ವಲ್ಪ ನೀರು ಅಥವಾ ಹಾಲನ್ನು ಹಚ್ಕೋಬಹುದು. ನೋಡ್ರಿ, ಸಾಂಪ್ರದಾಯಿಕವಾಗಿ ಮೋದಕನ ಈ ರೀತಿ ಮಾಡ್ತಾರ. 2 ಬೆರಳುಗಳ ಮಧ್ಯೆ ಹಿಟ್ಟನ್ನು ಸ್ವಲ್ಪ ತಗೊಂಡು ಈಕ್ವಲ್ ಡಿಸ್ಟೆನ್ಸಲ್ಲಿ ಒತ್ಕೋತಾ ಹೋಗಬೇಕು. ಬಹಳ ಸುಲಭವಾಗಿ ಮಾಡ್ಕೋಬಹುದು. ಅಂಚುಗಳನ್ನೆಲ್ಲ ಮಾಡಿ ಆದಮೇಲೆ ಬೆರಳಿನ ಸಹಾಯದಿಂದ ಹೂರಣನ ಒಂದ್ಸತಿ ಮಧ್ಯದಲ್ಲಿ ಒತ್ತಿ ಸೈಡಲ್ಲಿರೋ ಅಂಚುಗಳನ್ನೆಲ್ಲ ಮಧ್ಯದಲ್ಲಿ ಜೋಡಿಸ್ಕೋತಾ ಬರಬೇಕು. ಹೂರಣ ಹೊರಗಡೆ ಬರದೇ ಇರೋ ಥರ ಮಧ್ಯದಲ್ಲಿ ಬೆರಳಿನಿಂದ ಒತ್ತುತ್ತಾ ಸೈಡಲ್ಲಿರೋ ಅಂಚುಗಳನ್ನೆಲ್ಲ ಜೋಡಿಸ್ಕೋಬೇಕು. ಮೇಲೆ ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನು ಸುತ್ತುತ್ತಾ ಈ ರೀತಿ ಉದ್ದ ಶೇಪ್ ಕೊಡಬೇಕು. ಅಂಚುಗಳನ್ನ ಎಲ್ಲೂ ಗ್ಯಾಪ್ ಬಿಡ್ದನ ಸರಿಯಾಗಿ ಒತ್ಕೋಬೇಕು. ಇಲ್ಲಾಂದ್ರೆ ಕರಿಯೋವಾಗ ಮೋದಕ ಒಡೆದು ಬಿಡ್ತಾವು. ಎಷ್ಟು ಸುಲಭವಾಗಿ ಪರ್ಫೆಕ್ಟಾಗಿ ಮೋದಕನ ಮಾಡ್ಕೋಬಹುದು. ಈ ವಿಧಾನ ಏನಾದರೂ ನಿಮಗೆ ಕಷ್ಟ ಅನಿಸ್ತಂದ್ರೆ ಇನ್ನೊಂದು ಹಾಳೆ ಮೇಲೆ ಅಷ್ಟೇ ಪ್ರಮಾಣದ ಹೂರಣನ ಹಾಕಿ ಅಂಚಲ್ಲೆಲ್ಲ ನೀರು ಅಥವಾ ಹಾಲನ್ನು ಹಚ್ಚಿ ಈ ರೀತಿ ಮಡಚಿ ನಿರಿಗೆಗಳನ್ನ ಮಾಡಿ ಒಂದ್ರ ಮೇಲೆ ಒಂದು ನಿರಿಗೆನ ಜೋಡಿಸ್ತಾ ಹೋಗಬೇಕು. ಇದು ಮಾಡೋದು ಬಹಳ ಸುಲಭ. ಎಲ್ಲ ನೀರಿಗೆಗಳನ್ನ ಕೊನೆಯಲ್ಲಿ ಜೋಡಿಸಿ ಮಧ್ಯದಲ್ಲಿ ಇರೋ ಹೂರಣನ ಬೆರಳಿಂದ ಸ್ವಲ್ಪ ಒತ್ತಿ ಎಲ್ಲ ಅಂಚುಗಳನ್ನ ಜೋಡಿಸಿ ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನು ಸುತ್ತುತ್ತಾ ಉದ್ದ ಶೇಪ್ ಕೊಡಬೇಕು. ನೋಡ್ರಿ, ಇದನ್ನು ಅಷ್ಟ ಬಹಳ ಸುಲಭವಾಗಿ ಮಾಡ್ಕೋಬಹುದು. ನಾವು ಗಮನದಲ್ಲಿ ಇಟ್ಕೋಬೇಕಾಗಿರೋ ಅಂಶ ಅಂದ್ರೆ ಅಂಚು ಮತ್ತು ತುದಿಗಳನ್ನ ಸರಿಯಾಗಿ ಒತ್ಕೋಬೇಕು. ಅಂದ್ರೆ ಕರಿಯೋವಾಗ ಒಡೆದು ಬಿಡ್ತಾವು. ಒಂದೇ ಸರಿ ಭಾಳ ಮೋದಕ ಮಾಡಿದ್ರೆ ಅವು ಒಣಗದೇ ಇರೋ ಥರ ಮುಚ್ಚಿಡಬೇಕು. ಅಂದರೆ ಸ್ವಲ್ಪ ಮೋದಕಗಳನ್ನ ಮಾಡಿ ಅವು ಕರಿಯೋಷ್ಟೊತ್ತಿಗೆ ಸೈಡಲ್ಲಿ ಇನ್ನೊಂದು ಸ್ವಲ್ಪ ಮೋದಕಗಳನ್ನ ಮಾಡ್ಕೋಬಹುದು. ಮೋದಕನ ಯಾವಾಗಲೂ ಈ ರೀತಿ ಉದ್ದ ಭಾಗನ ಮೇಲೆ ಮಾಡಿನ ಹಾಕ್ರಿ. ಆಗ ಅಂಚಿನ ಭಾಗದಲ್ಲಿ ಮೋದಕ ಸೀಳಂಗಿಲ್ಲ. ಮೀಡಿಯಂ ಫ್ಲೇಮ್ನಲ್ಲಿ 1 ನಿಮಿಷದಷ್ಟು ಕರೆದಾದ್ಮೇಲೆ ಅವನ್ನ ಹೊರಳಿಸಿ ಹಾಕಿ ಮತ್ತೆ ಕರ್ಕೋಬೇಕು.
ಮೀಡಿಯಂ ಫ್ಲೇಮ್ನಲ್ಲಿ 2-3 ಬಾರಿ ಈ ರೀತಿ ಹೊರಳಿಸಿ ಹಾಕಿ ಹೊಂಬಣ್ಣ ಬರೋವರೆಗೂ ಕರೆದ್ರೆ ಮೋದಕಗಳು ರೆಡಿ. ಗಣೇಶ ಚತುರ್ಥಿ ಅಂದ್ರೆ ನಮ್ಮೆಲ್ಲರಿಗೂ ಸಂಭ್ರಮ. ಹಬ್ಬದ ದಿನ ದೇವರಿಗೆ ಇಷ್ಟವಾದ ಮೋದಕಗಳನ್ನ ಮಾಡಿ ನೈವೇದ್ಯ ಮಾಡೋಣ. ನೋಡ್ರಿ ಇಲ್ಲೇ ಪ್ರತಿಯೊಂದು ಮೋದಕನೂ ಎಲ್ಲೂ ಒಡಿದನ ಹೂರಣ ಹೊರಗೆ ಬರ್ದನ ಎಷ್ಟು ಪರ್ಫೆಕ್ಟಾಗಿ ಬಂದಾವು. ಎಣ್ಣೆ ಬಸದಾದ್ಮೇಲೆ 15 ದಿನದವರೆಗೂ ಒಂದು ಡಬ್ಬಿಯಲ್ಲಿ ಹಾಕಿ ಸಂಗ್ರಹಿಸಿ ಇಟ್ಕೋಬಹುದು. ಎಲ್ಲರಿಗೂ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಲಗೂನ ಸಿಗೋಣ ಅಂತ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.